ಗೆ ಶೌಚಾಲಯದ ಸಮಸ್ಯೆ ತುಂಬ ಜಾಸ್ತಿ ಇದೆ. ಪಾಪ ಬಂದವರು ಅವ್ರನ್ನ ಇವ್ರನ್ನ ಕೇಳ್ಕೊಂಡು ಆಡ್ತಾ ಇರ್ತಾರೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಗೆ ಹೊಂದಿಕೊಂಡಿರುವ ಸುರಸದ್ಮಗಿರಿ ಬೆಟ್ಟ ಐತಿಹಾಸಿಕ ತಾಣವಾಗಿದೆ. ಪ್ರಕೃತಿಯ ಸೌಂದರ್ಯ ನೋಡಲು ಹಾಗೂ ಟ್ರೆಕಿಂಗ್ ಮಾಡಲು ರಾಜ್ಯ ಮತ್ತು ಅಂತರರಾಜ್ಯಗಳಿಂದ ನೂರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಈ ಸೊಬಗನ್ನ ಕಣ್ತುಂಬಿಕೊಳ್ಳಲು, ಪ್ರಕೃತಿಯ ಅಂದವನ್ನ ವೀಕ್ಷಿಸಲು ದ್ವಿಚಕ್ರ ವಾಹನ ಮತ್ತು ಕಾರು, ಬಸ್ನಲ್ಲಿ ಪ್ರವಾಸಿಗರು ಗುಡಿಬಂಡೆ ಬೆಟ್ಟದ ಸೊಬಗಿನ ಅಂದವನ್ನ ಆನಂದಿಸಲು ಪ್ರವಾಸಿಗರು ಬರುತ್ತಾರೆ. ಗುಡಿಬಂಡೆ ಬೆಟ್ಟ ಟ್ರೆಕಿಂಗ್ ಮಾಡಲು ಪ್ರವಾಸಿಗರಿಗೆ ಸೂಕ್ತ ಜಾಗ. ಆದರೆ ಪ್ರವಾಸಿಗರಿಗೆ ಅತಿ ಮುಖ್ಯವಾದ ಮೂಲಭೂತ ಸೌಲಭ್ಯಗಳೆಂದರೆ ಕುಡಿಯುವ ನೀರು, ಅದರಲ್ಲಿ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಪ್ರವಾಸಿಗರು ಪರದಾಡುವಂತಾಗಿದೆ. ಶೌಚಾಲಯಕ್ಕೆ ಮಹಿಳೆಯರು ಬೆಟ್ಟದ ತಪ್ಪಲಿನ ಮನೆಗಳ ಶೌಚಾಲಯ ಬಳಸುವಂತಾಗಿದೆ. ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ 1 ವರ್ಷ ಹಿಂದೆಯೇ ಶೌಚಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಅದನ್ನ ಪ್ರವಾಸಿಗರ ಬಳಕೆಗೆ ಕೊಟ್ಟಿಲ್ಲ. ಶೌಚಾಲಯ ಕಾಮಗಾರಿ ಮುಗಿದು 1 ವರ್ಷ ಆದರೂ ಸಹ ಸಾರ್ವಜನಿಕ ಬಳಕೆಗೆ ನೀಡುವಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ಆಡಳಿತ ವಿಫಲವಾಗಿದೆ. ಶೌಚಾಲಯ ಪ್ರಾರಂಭ ಮಾಡಲು ಇನ್ನು ಎಷ್ಟು ವರ್ಷಗಳು ಆಗುತ್ತದೆಯೋ ಕಾದು ನೋಡಬೇಕಾಗಿದೆ. ಶೌಚಾಲಯ ಮುಚ್ಚಿರುವುದರಿಂದ ಬಯಲು ಶೌಚಾಲಯಕ್ಕೆ ಪಟ್ಟಣ ಪಂಚಾಯಿತಿಯವರೇ ದಾರಿ ಮಾಡಿಕೊಟ್ಟಂತಾಗಿದೆ. ಬೆಟ್ಟದ ಸುತ್ತಮುತ್ತಲಿನ ಎಲ್ಲೆಂದರಲ್ಲಿ ಗಲೀಜು ಮಾಡುತ್ತಿದ್ದಾರೆ. ಏನಾದರೂ ಪಟ್ಟಣ ಪಂಚಾಯಿತಿ ಬೆಟ್ಟಕ್ಕೆ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಮಾಡಬೇಕಾಗಿದೆ ಎಂದು ಆಗ್ರಹಿಸಿದ್ದಾರೆ. ಸತೀಶ್ ಬಾಬುಯೇ, ನಂದಿ ಟಿವಿ, ಗುಡಿಬಂಡೆ. ನಮಸ್ಕಾರ. ಇಲ್ಲಿ ಸುರಸದ್ಮಗಿರಿ ಬೆಟ್ಟದಲ್ಲಿ ಕೋಟೆ ಕೊತ್ತಲಗಳು ಸುಮಾರು ಶತಮಾನಗಳಿಂದ ಇದ್ದು, ಇದನ್ನು ನೋಡೋದಕ್ಕೆ ಬೆಂಗಳೂರು, ಮೈಸೂರು ಈ ಕಡೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಎಲ್ಲ ಜನ ಟೂರಿಸ್ಟ್ಗಳು ಬರ್ತಾನೆ ಇರ್ತಾರೆ. ಇಲ್ಲೇನಾಗಿದೆ, ಅವ್ರು ಬಂದಾಗ ಅವ್ರಿಗೆ ಶೌಚಾಲಯದ ಸಮಸ್ಯೆ ತುಂಬ ಜಾಸ್ತಿ ಇದೆ. ಪಾಪ ಬಂದವರು ಅವ್ರನ್ನ ಇವ್ರನ್ನ ಕೇಳ್ಕೊಂಡು ಆಡ್ತಾ ಇರ್ತಾರೆ. ಗಂಡಸರು ಹೆಂಗೋ ಮಾಡ್ಕೊತಾರೆ, ಹೆಂಗಸರು ಪಾಡಂತೂ ತುಂಬ ಕಷ್ಟ ಆಗಿದೆ. ಅದಕ್ಕೆ ನಮ್ಮ ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯವರು ಸುಮಾರು ಒಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಶೌಚಾಲಯನ ಕಟ್ಟಿಸಿದ್ದಾರೆ. ಇದು 2024-25ನೇ ಸಾಲು ಅಂತ ಇದು ಕಟ್ಟಿಸಿ ತುಂಬ ಕಾಲ ಆಯಿತು. ಆದರೆ ಇದರ ಒಂದು ಓಪನಿಂಗನ್ನು ಇಲ್ಲಿವರೆಗೂ ಮಾಡಿರೋದಿಲ್ಲ. ಯಾಕಂದರೆ SBI 2 ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿವರೆಗೂ ಇದ್ರದ್ದು ಬೀಕೆ ಆಗಲಿ ಇದ್ರ ಓಪನಿಂಗ್ ಆಗಲಿ ಆಗಿಲ್ಲ. ಕೇಳಿದ್ರೆ ಇವಾಗ ನಾಳೆ ಅಂತ ಇದ್ದಾರೆ. ಇದಕ್ಕೆ ನೀರಿನ ಒಂದು ಸಮಸ್ಯೆ, ನೀರು ಬೇಕು ಅಂತ ಅಲ್ಲಿಗೂ ಒಂದು ಬೋರ್ವೆಲ್ಲನ್ನು ಕೂಡ ಮಾಡಿಸಿದ್ದಾರೆ. ಆ ಬೋರ್ವೆಲ್ ಮಾಡಿಸಿ ಸುಮಾರು ತಿಂಗಳುಗಳಾಯಿತು. ಇಲ್ಲಿವರೆಗೂ ಪೈಪ್ ಲೈನ್ ಬರಲಿಲ್ಲ, ನೀರು ಬರಲಿಲ್ಲ, ಒಂದು ಟಾಯ್ಲೆಟ್ ಓಪನ್ನು ಆಗಲಿಲ್ಲ. ಇಲ್ಲಿ ಬರುವಂಥ ಜನಗಳಿಗೆ ಮಾತ್ರ ಪ್ರತಿ ವಾರ ಆಯಿತು, ವಾರದ ರಜಾ ದಿನಗಳಲ್ಲಿ ಇಲ್ಲಿಗೆ ಬರ್ತಾರೆ. ಬಂದವ್ರಿಗೆ ಶೌಚಾಲಯ ಇರಲ್ಲ. ಅವರು ಬೀದಿ ಅಲಿತಾ ಇರ್ತಾರೆ ಶೌಚಾಲಯಕ್ಕೋಸ್ಕರ. ಇದೊಂಥರ ತುಂಬ ಒಂದು ಕೆಟ್ಟದಾಗಿ ಕಾಣಿಸುತ್ತೆ. ಇದು ಪ್ರವಾಸೋದ್ಯಮ ಇಲಾಖೆಯವರು ಅವರೆಲ್ಲ ಏನು ನಾವು ಉದ್ಧಾರ ಮಾಡಿಬಿಡ್ತೀವಿ, ಈಗೋ ಆ ಕಡೆಯಿಂದ ಇಲ್ಲಿಂದ ಅಲ್ಲಿಂದ ಅಂತೆಲ್ಲ ಹೇಳ್ತಾರೆ. ಆದರೆ ಫಲಿತಾಂಶ ಮಾತ್ರ ಇಷ್ಟಿದೆ. ಈ ಒಂದು ಶೌಚಾಲಯನ ಬೇಗ ಓಪನ್ ಮಾಡಿಸಿ ಪಾಪ ಬಂದು ಹೋಗುವಂಥ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಇನ್ನಾದರೂ ಸರ್ಕಾರ ಆಗಲಿ ಇಲ್ಲಾಂದರೆ ಒಂದು ಪ್ರವಾಸೋದ್ಯಮ ಇಲಾಖೆ ಆಗಲಿ ಪಟ್ಟಣ ಪಂಚಾಯಿತಿಯವರಿಗೆ ಆದಷ್ಟು ಬೇಗ ಇದನ್ನು ಓಪನ್ ಮಾಡಿ ಜನಗಳ ಸೇವೆಗೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾಯಿದ್ವಿ.